ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಕೇಳುವ ನನ್ನ ನೆಚ್ಚಿನ ವೀಕ್ಷಕರಿಗೆ ಸ್ವಾಗತ. ತಡ ಯಾಕೆ, ಶುರು ಮಾಡೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಶನಿಯ ಪ್ರಭಾವದಿಂದ ಬದಲಾವಣೆಗಳು ಆಗಬಹುದು. ನಿಮ್ಮ ಕರ್ಮಸ್ಥಾನದಲ್ಲಿ ಶನಿಯ ಹಾದಿ ತೀವ್ರವಾಗಿದೆ. ಅನೇಕ ವಿಷಯಗಳಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡಬಹುದು. ಶುಭ ಕಾರ್ಯಗಳಲ್ಲಿ ವಿಳಂಬವಿದ್ದರೂ ನಿರಂತರ ಶ್ರಮದಿಂದ ಯಶಸ್ಸು ಕಂಡುಬರಬಹುದು. ಜುಲೈ 14ನೇ ನಂತರ ಗ್ರಹಸ್ಥಿತಿಗಳು ಸ್ಪಷ್ಟವಾಗುತ್ತವೆ. ನಿಮ್ಮ ಶಕ್ತಿಗಳು ಜಾಗೃತವಾಗುತ್ತವೆ, ಆದರೆ ಅದನ್ನು ನಿಯಂತ್ರಣವಿಟ್ಟು ಉಪಯೋಗಿಸಬೇಕು. ಜ್ಞಾನಪಾಠ, ಆತ್ಮಪರಿಶೀಲನೆ, ಬದಲಾಗುವ ಆರ್ಥಿಕ ಸ್ಥಿತಿಗೆ ಹೊಂದಿಕೊಳ್ಳುವುದು ಮುಖ್ಯ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗಸ್ಥರ ತಿಂಗಳ ಮೊದಲ ಭಾಗದಲ್ಲಿ ಮೇಲಧಿಕಾರಿಗಳ ಒತ್ತಡ ಹೆಚ್ಚಾಗಬಹುದು. ಆದರೆ ನಿಮ್ಮ ನಿರಂತರ ಶ್ರಮ ಅವರಿಗೆ ಮೆಚ್ಚುಗೆ ತರಬಹುದು. ಸಹೋದ್ಯೋಗಿಗಳಿಂದ ಸಹಾಯ ದೊರೆಯುತ್ತದೆ, ಆದರೆ ನಿಮ್ಮ ಕೆಲಸದ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಸಮಯ. ವ್ಯವಹಾರದಲ್ಲಿ ಇರುವವರಿಗೆ ವ್ಯವಹಾರಕ್ಕೆ ಪಟ್ಟು ಹಿಡಿದರೆ ಲಾಭದ ಸಾಧ್ಯತೆ. ಹಳೆಯ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಬಹುದು. ಹೊಸ ವ್ಯವಹಾರ ಪ್ರಾರಂಭ ಮಾಡುವ ಯೋಚನೆ ಇದ್ದರೆ ಜುಲೈ 18ರಿಂದ 26 ಮಧ್ಯ ಉತ್ತಮ. ಉದ್ಯೋಗ ಹುಡುಕುತ್ತಿರುವವರಿಗೆ ಜುಲೈ 11ನೇ 16, 25 ಈ ದಿನಗಳಲ್ಲಿ ಸಂದರ್ಶನಕ್ಕೆ ಹೋಗುವುದು ಲಾಭಕಾರಿ. ಸರ್ಕಾರಿ, ಬ್ಯಾಂಕ್ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಶನಿವಾರಗಳು ಫಲಕಾರಿಯಾಗಬಹುದು. ಹಣಕಾಸು. ಈ ತಿಂಗಳು ಹಣಕಾಸಿನಲ್ಲಿ ಹಿತವಚನ ಅಗತ್ಯವಿದೆ. ಖರ್ಚುಗಳು ಏರಿಕೆ ಕಾಣಬಹುದು, ವಿಶೇಷವಾಗಿ ಆರೋಗ್ಯ, ಮನೆ ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ. ಯಾವುದೇ ದೊಡ್ಡ ಖರೀದಿ ಮುಂದಕ್ಕೆ ಹಾಕುವುದು ಉತ್ತಮ. ಸಾಲ ಕೊಡೋ, ತೆಗೆದುಕೊಳ್ಳೋ ವಿಚಾರದಲ್ಲಿ ಎಚ್ಚರಿಕೆ. ಆಸ್ತಿ ಮಾರಾಟ, ಖರೀದಿಗೆ ಜುಲೈ 22ನೇ ನಂತರ ಚಿಂತನೆ ಮಾಡಿದರೆ ಉತ್ತಮ ಫಲ. ಲಾಭದ ದಿನಗಳು ಜುಲೈ 7ನೇ 14, 23. ಹಾನಿಯ ದಿನಗಳು ಜುಲೈ 5ನೇ 18, 27. ಕುಟುಂಬ, ಗೃಹಸ್ಥ ಜೀವನ. ಕುಟುಂಬದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಕಾಣಿಸಬಹುದು. ಆದರೆ ನಿಮ್ಮ ಸಹನೆ ಮತ್ತು ಪ್ರಾಮಾಣಿಕತೆ ಎಲ್ಲರ ಮನಗೆಲ್ಲುತ್ತದೆ. ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಜುಲೈ 3ರಿಂದ 10 ರವರೆಗೆ ಆರೋಗ್ಯ ಸಂಬಂಧಿ ಸಮಸ್ಯೆ ಇರಬಹುದು. ಮಕ್ಕಳಿಂದ ಸಂತೋಷದ ಸುದ್ದಿಯ ನಿರೀಕ್ಷೆ ಇರಬಹುದು. ಪಾಠದಲ್ಲಿ ಯಶಸ್ಸು ಅಥವಾ ಸ್ಪರ್ಧೆಗಳಲ್ಲಿ ಗೆಲುವು. ಜುಲೈ 15ನೇ ನಂತರ ಮನೆಗೆ ಸಂಬಂಧಿಸಿದ ಎಲ್ಲ ವಿಚಾರಗಳು ಶಾಂತಿಯುತವಾಗುತ್ತವೆ. ಪ್ರೇಮ, ವಿವಾಹ. ಪ್ರೇಮಿಗಳ ನಡುವೆ ಅನುಮಾನ, ಅಹಂಕಾರದಿಂದ ಸಂಬಂಧದಲ್ಲಿ ದೂರವುಂಟಾಗಬಹುದು. ಈ ತಿಂಗಳು ನಂಬಿಕೆಗೆ ಬದಲಾಗಿ ನಿಕಟತೆ ಬೆಳೆಸುವ ಸಮಯ. ವಿವಾಹವಾಗಬೇಕೆಂಬವರಿಗೆ ಮದುವೆಗಾಗಿ ಒಳ್ಳೆಯ ಪ್ರಸ್ತಾಪ ಬರಬಹುದು. ಜುಲೈ 24ರಿಂದ 31 ನಡುವೆ ಯೋಗವಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಉತ್ತಮ ಸಂವಾದ ಹಾಗೂ ಸಹಜ ಪ್ರೀತಿ ಬೆಳೆಯುವುದು ಸಾಧ್ಯ. ಆರೋಗ್ಯ. ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ 2 ವಿಷಯಗಳು ಮುಖ್ಯ: ಜೀರ್ಣಕ್ರಿಯೆ ಮತ್ತು ಮನಃಶಕ್ತಿ. ತುಂಡು ತಿಂದರೆ ಸಾಕು ಅನ್ನೋ ಭಾವನೆ ಬರುವ ಸಮಯ, ಆದರೆ ಗ್ಯಾಸ್ಟ್ರಿಕ್, ಉಲ್ಸರ್ ಸಮಸ್ಯೆಗೆ ಎಚ್ಚರಿಕೆ. ನಿದ್ರೆ ಸಮಯ ಕಾಯದಿದ್ದರೆ ದಿನಪೂರ್ತಿ ಒತ್ತಡ. ಜುಲೈ 6ನೇ 13, 26 ಈ ದಿನಗಳಲ್ಲಿ ತೊಂದರೆ ಹೆಚ್ಚು. ಯೋಗ, ಪ್ರಾಣಾಯಾಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಗ್ರಹಸ್ಥಿತಿ ಪ್ರಭಾವ. ಶನಿ 10ನೇ ಸ್ಥಾನ, ಕೆಲಸದಲ್ಲಿ ಕಠಿಣ ಪರಿಶ್ರಮ, ಮೇಲ್ವಿಚಾರಕರ ಒತ್ತಡ. ಗುರು 6ನೇ ಸ್ಥಾನ, ಹಣಕಾಸಿನ ಸಮಸ್ಯೆ, ಕಾನೂನು ವ್ಯವಹಾರಗಳಲ್ಲಿ ಸಂಕಷ್ಟ. ರಾಹು 5ನೇ ಸ್ಥಾನ, ಸಂಬಂಧಗಳಲ್ಲಿ ಗೊಂದಲ, ಮಕ್ಕಳ ಬಗ್ಗೆ ಚಿಂತೆ. ಕೇತು 11ನೇ ಸ್ಥಾನ, ಆಕಸ್ಮಿಕ ಧನಲಾಭ ಅಥವಾ ಆರ್ಥಿಕ ಪೂರೈಕೆ. ದಿನಾಂಕವಾರು ವಿಶ್ಲೇಷಣೆ. ಜುಲೈ 1ರಿಂದ 6 ಶುರುವಾತಿನಲ್ಲಿ ಅಸ್ಥಿರತೆ, ತಾಳ್ಮೆ ಇರಲಿ. ಜುಲೈ 7ರಿಂದ 13 ಹೊಸ ಬದಲಾವಣೆಗಳಿಗೆ ಸಿದ್ಧರಾಗಿ. ಜುಲೈ 14ರಿಂದ 20 ಯೋಜನೆಗಳು ಮರುಪರಿಶೀಲನೆಗೊಳ್ಳುತ್ತವೆ. ಜುಲೈ 21ರಿಂದ 27 ಧನಲಾಭ, ನಂಬಿಕೆ ಪುನಃಸ್ಥಾಪನೆ. ಜುಲೈ 28ರಿಂದ 31 ಆತ್ಮಶುದ್ಧಿಗೆ ಸಮರ್ಪಕ ಸಮಯ. ಪರಿಹಾರಗಳು, ಉಪಾಯಗಳು. ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸಾ ಪಠಿಸಿ. ಶನಿವಾರದಂದು ಎಳ್ಳು, ಬೆಲ್ಲ ದಾನ ಮಾಡಿ, ಕಪ್ಪು ತುಪ್ಪದಲ್ಲಿ ದೀಪ ಬೆಳಗಿಸಿ. ಪ್ರತಿದಿನ ಓಂ ನಮಃ ಶಿವಾಯ 108 ಬಾರಿ ಜಪಿಸಿ. ಋಣ ನಿವಾರಣೆಗೆ ಓಂ ಋಣ ಮೋಚನಾಯ ನಮಃ ಮಂತ್ರವನ್ನು ಜಪಿಸಿ. ಬುದ್ಧಿಮತ್ತೆಗಾಗಿ ಗುರುವಾರ ಬಾಳೆಹಣ್ಣು ವಿತರಿಸಿ. ಒಟ್ಟು ಹೇಳಬೇಕೆಂದರೆ, ಈ ಜುಲೈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಆಂತರಿಕ ಪರಿಶೀಲನೆ, ತಾಳ್ಮೆ ಮತ್ತು ಶ್ರದ್ಧೆಯಿಂದ ಸಾಗಬೇಕಾದ ಕಾಲ. ನೀವು ಹೆಚ್ಚು ಗಂಭೀರವಾಗಿ ಜೀವನವನ್ನು ನೋಡಬೇಕು. ಯಾವ